ಲಿಟ್ರಲಿ ನಿಮ್ಮಲ್ಲಿ ಎಷ್ಟು ಜನ ಆಮ್ಸ್ಟರ್ ಕಾಂಬ್ಯಾಟ್ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಏನಪ್ಪ ಈ ಆಮ್ಸ್ಟರ್ ಕಾಂಬ್ಯಾಟ್ ಅಂತ ನನಗೂ ಕನ್ಫ್ಯೂಷನ್ನು, ಕಾಮೆಂಟ್ ಓದೋರ್ಗೂ ಕನ್ಫ್ಯೂಷನ್ನು. ಈ ಆಮ್ಸ್ಟರ್ ಕಾಂಬ್ಯಾಟ್ ಬಗ್ಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ ಇದೊಂದು ಕ್ರಿಪ್ಟೋ ಪ್ರಾಜೆಕ್ಟು, ಬ್ಲಾಕ್ ಚೈನ್ ಟೆಕ್ನಾಲಜಿಯ ಪ್ರಾಜೆಕ್ಟ್ ಅಂತ ಅನ್ಬೋದು. ಇದಕ್ಕೆ ನೀವು ಟೆಲಿಗ್ರಾಮ್ ಮುಖಾಂತರ ಸೈನ್ ಅಪ್ ಆಗ್ಬೋದು, ಆಯಿತಾ. ಸೈನ್ ಅಪ್ ಆದಮೇಲೆ ಇದ್ರ ಒಳಗಡೆ ಒಂದು ಗೇಮ್ ಓಪನ್ ಆಗುತ್ತೆ, ಕ್ಲಿಕ್ಕರ್ ಗೇಮು. ಆ ಗೇಮಲ್ಲಿ ಬರೀ ಕ್ಲಿಕ್ ಮಾಡಿದ್ರೆ ಸಾಕು, ಅದ್ರ ಒಳಗಡೆ ನಿಮಗೆ ಇನ್ ಗೇಮ್ ಕಾಯಿನ್ಸ್ಗಳು ಸಿಗುತ್ತೆ. ಸೊ ಈ ಆಮ್ಸ್ಟರ್ ಕಾಂಬ್ಯಾಟನ್ನು ಕ್ರಿಯೇಟ್ ಮಾಡಿರೋರು ಏನು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇನ್ನೊಂದು 2 ತಿಂಗಳಲ್ಲಿ ಅದು ಕ್ರಿಪ್ಟೋ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗುತ್ತಂತೆ. ಮೋಸ್ಟ್ಲಿ ಆಮ್ಸ್ಟರ್ ಕಾಯಿನ್ ಅಂತ ಲಿಸ್ಟ್ ಆದರೂ ಆಗ್ಬೋದೇನೋ ಗೊತ್ತಿಲ್ಲ. ಲಿಸ್ಟ್ ಆದಮೇಲೆ ನೀವೆಷ್ಟು ಕಾಯಿನನ್ನು ಇನ್ ಗೇಮ್ ಕಾಯಿನ್ಸನ್ನು ಅರ್ನ್ ಮಾಡಿರ್ತೀರ, ಅದೆಷ್ಟು ರೇಷ್ಯೂನಲ್ಲಿ ಕೊಡ್ತಾರೆ, ಎಷ್ಟು ದುಡ್ಡನ್ನು ಕೊಡ್ತಾರೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಏನೂ ಗೊತ್ತಿಲ್ಲ, ಆಯಿತಾ. ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಎಲ್ಲರೂ ಕೂಡ ಕ್ಲಿಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಲಿಟ್ರಲಿ ಇನ್ ಗೇಮ್ ಒಳಗೆ ಹೋಗು, ಕ್ಲಿಕ್ ಮಾಡು 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 ಬೆಳಗ್ಗೆ ತನಕ ಅದೇ ಕೆಲಸ, ಆಯಿತಾ. ಸೊ ಎಷ್ಟು ಸಿಗುತ್ತೆ ಏನು ಅಂತ ಗೊತ್ತಿಲ್ಲ, ಅದು ಎಷ್ಟು ಲೆಜಿಟ್ ಅಂತಲೂ ಗೊತ್ತಿಲ್ಲ, ಆಯಿತಾ. ಬಟ್ ಪಾಸಿಟಿವ್ ವಿಷಯ ಏನಪ್ಪ ಅಂತ ಅಂದರೆ ಈ ಒಂದು ಗೇಮಿಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟಿದ್ದಾರೆ, ಆಯಿತಾ. ಹೆವಿ ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆವಿ ಜನ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ, ಹೆವಿ ಪಾಪ್ಯುಲರ್ ಆಗಿಬಿಟ್ಟಿದೆ, ಆಯಿತಾ. ಸೊ ಈ ಕಾರಣದಿಂದ ಹೌದು ನಿಮಗೆ ಆ ಒಂದು ಇನ್ ಗೇಮ್ ಕಾಯಿನ್ ಎಕ್ಸ್ಚೇಂಜು ನಿಮಗೆ ಬೇರೆ ಕ್ರಿಪ್ಟೋ ಸಿಗ್ಬೋದು ಅಥವಾ ಅವ್ರದ್ದೇ ಕ್ರಿಪ್ಟೋ ಸಿಗ್ಬೋದು. ಅದರ ಎಕ್ಸ್ಚೇಂಜ್ಗೆ ಅದನ್ನು ನೀವು ಮಾರಿಬಿಟ್ಟು ಹೌದು ದುಡ್ಡನ್ನು ಮಾಡೋ ಸಾಧ್ಯತೆ ಇದೆ, ಆಯಿತಾ. ಇನ್ನು ಕೆಲವು ಜನ ಅಂತೂ ಕ್ಲಿಕ್ ಮಾಡ್ದಂಗೆ ದುಡ್ಡು ಜಾಸ್ತಿ ಆಗೋದು ನೋಡ್ಬಿಟ್ಟು ಮೇಲ್ಗಡೆ ಈ ಏನು ಕ್ರಿಪ್ಟೋನಲ್ಲಿ ಅಥವಾ ಡಾಲರ್ಸ್ನಲ್ಲಿ ಅಷ್ಟೊಂದು ದುಡ್ಡನ್ನು ತೋರಿಸೋದು ನೋಡ್ಬಿಟ್ಟು ತುಂಬ ಜನ ಅನ್ಕೋತಾರೆ ಅಷ್ಟೇ ಬಂದ್ಬಿಡುತ್ತೆ ದುಡ್ಡು ಅಂತ. ಅಲ್ಲ, ಆಯಿತಾ. ಎಲ್ಲರೂ ಮಾಡ್ತಾ ಇರ್ತಾರೆ, ಎಲ್ಲರೂ ಅಕೌಂಟಲ್ಲೂ ಎಲ್ಲರೂ ಪ್ರೊಫೈಲಲ್ಲೂ ಅಷ್ಟೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇದ್ರೂ ಇರ್ಬೋದು. ಅವ್ರಿಗೆ ಎಷ್ಟು ರೇಷ್ಯೂ ಕೊಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ, ಎಷ್ಟು ಕ್ರಿಪ್ಟೋ ಕೊಡ್ತಾರೆ ಎಲ್ಲೂ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಸೊ ಖುಷಿ ಪಡ್ಬೇಡಿ, ಬಿಲಿಯನ್ ಗಟ್ಟಲೆ ದುಡ್ಡಿದೆ, ಮಿಲಿಯನ್ ಗಟ್ಟಲೆ ದುಡ್ಡಿದೆ ಅಂತ. ಅಷ್ಟು ಬರಲ್ಲ, ಆಯಿತಾ. ಅದರಲ್ಲಿ ರೇಷ್ಯೂ ಮಾಡಿ ನಿಮಗೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ, ಲಿಸ್ಟ್ ಆದರೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಾಸ್ತಿ ಓವರ್ ಎಕ್ಸೈಟ್ ಆಗಬೇಡಿ, ಆಯಿತಾ. ಒಟ್ಟಿಗೆ ಯಾವ ರೀತಿ ನಂಬ್ತೀರಾ, ಆಯಿತಾ, ಹೇಳೋದಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು, ಆಯಿತಾ. ಈ ಕ್ರಿಪ್ಟೋನೇ ಹಂಗೆ. ಕ್ರಿಪ್ಟೋ ಫ್ಯೂಚರ್ನಲ್ಲಿ ಲೆಜಿಟ್ ಇರುತ್ತಾ ಗೊತ್ತಿಲ್ಲ, ಫ್ಯೂಚರ್ನಲ್ಲಿ ಎಲ್ಲರೂ ಅದನ್ನು ಟೆಸ್ಟ್ ಮಾಡ್ತಾರೆ, ಅಲ್ಲಿ ತನಕ ಇರುತ್ತಾ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇದ್ರೂ ಇರ್ಬೋದು, ಇಲ್ದಿರೂ ಇರ್ಬೋದು. ಫ್ಯೂಚರ್ನಲ್ಲಿ ಕ್ರಿಪ್ಟೋಗೆ ವ್ಯಾಲ್ಯೂ ಹೆವಿ ಜಾಸ್ತಿ ಆದರೂ ಆಗ್ಬೋದು, ಅದು ಫ್ಯೂಚರ್ನಲ್ಲಿ ಝೀರೋ ಆದರೂ ಆಗ್ಬೋದು, ಯಾರಿಗೆ ಗೊತ್ತು. ಪರ್ಸ್ನಲಿ ನಾನು ಕ್ರಿಪ್ಟೋಗೆ ಇನ್ವೆಸ್ಟ್ ಮಾಡಲ್ಲ, ಆಯಿತಾ. ನಂಗೆ ಗೊತ್ತಿಲ್ಲ ಫ್ಯೂಚರ್ನಲ್ಲಿ ಹೆಂಗಿರುತ್ತೆ ಅಂತ. ನಮ್ಮ ದೇಶದ ಒಂದು ಕ್ರಿಪ್ಟೋ ಮೇಲೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿಡ್ತಾರೆ, ಆಯಿತಾ. ಏನು ಪ್ರಾಪರ್ ಪ್ರಾಫಿಟ್ ಮಾಡೋದಕ್ಕಾಗಲ್ಲ. ಅದರಲ್ಲೂ ಕ್ಯಾಪಿಟಲ್ಗೆ ಏನೆಲ್ಲ ಹಾಕಿಟ್ಬಿಟ್ಟಿದ್ದಾರೆ, ಆಯಿತಾ. ಲಿಟ್ರಲಿ ಇಂಡಿಯಾದಲ್ಲಿ ಕ್ರಿಪ್ಟೋಗೆ ಇನ್ವೆಸ್ಟ್ ಮಾಡುವಂಥದ್ದು ವರ್ತ್ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಸ್ಟಿಲ್ ತುಂಬ ರಿಸ್ಕ್ ಇದೆ, ಆಯಿತಾ, ಕ್ರಿಪ್ಟೋದಲ್ಲಿ. ಏನಕ್ಕೆ ಅಂದರೆ ನಮಗೆ ಗೊತ್ತೇ ಇಲ್ವಲ್ಲ ಫ್ಯೂಚರ್ನಲ್ಲಿ ಏನಾಗುತ್ತೆ ಅಂತ. ಜೊತೆಗೆ ನಮ್ಮ ದೇಶದಲ್ಲಿ ಯಾರು ಕೂಡ ಕ್ರಿಪ್ಟೋನ ಮೆಜಾರಿಟಿ ಯಾರು ಅಕ್ಸೆಪ್ಟ್ ಮಾಡಲ್ಲ. ಮುಂಚೆ ಈ 2017, 18, 19, 20 ಟೈಮಲ್ಲಿ ಕೆಲವು ಕಂಪನಿಗಳು ಕ್ರಿಪ್ಟೋನ ಅಕ್ಸೆಪ್ಟ್ ಮಾಡ್ತಾಯಿದ್ರು. ಈಗ ಎಲ್ಲರೂ ಕಡಿಮೆ ಮಾಡಿದ್ದಾರೆ, ಆಯಿತಾ. ಫ್ಯೂಚರಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. 99% ಆಫ್ ದ ಈ ಕ್ರಿಪ್ಟೋ ಪ್ರಾಜೆಕ್ಟ್ಗಳು ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಆಗಿರುತ್ತೆ, ಆಯಿತಾ. ಸೊ ಕ್ರಿಯೇಟರ್ಗಳು ಎಲ್ಲ ಹೈಪ್ ಕ್ರಿಯೇಟ್ ಮಾಡ್ತಾರೆ, ಎಲ್ಲರೂ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ದುಡ್ಡನ್ನು ಡಂಪ್ ಅಂದರೆ ಆ ಕ್ರಿಪ್ಟೋ ಡಂಪ್ ಮಾಡಿಬಿಟ್ಟು ದುಡ್ಡು ಮಾಡ್ಕೋತಾರೆ, ಎಸ್ಕೇಪ್ ಆಗ್ತಾರೆ, ಆಯಿತಾ. ಬರೀ ಇದೇ ಆಗೋದು. 99% ಆಫ್ ದ ಕ್ರಿಪ್ಟೋ ಪ್ರಾಜೆಕ್ಟ್ಗಳು ಬರೀ ಇದೇನೆ, ಆಯಿತಾ. ಪಂಪ್ ಆ್ಯಂಡ್ ಡಂಪ್ ಸ್ಕ್ಯಾಮ್ಗಳು ಬರೀ, ಆಯಿತಾ. ದುಡ್ಡು ಹಾಕೋದು, ಜನಗಳು ದುಡ್ಡು ಹೋಯ್ತು, ಈ ಕಡೆ ಕ್ರಿಯೇಟ್ ಮಾಡಿದ್ರು ದುಡ್ಡು ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತಾನೆ. ಇಷ್ಟೇ ಆಗೋದು. ಕೇರ್ಫುಲ್ ಆಗಿರಿ, ಆಯಿತಾ. ಬೆಳಗ್ಗಿನ ಸಂಜೆ ಕ್ಲಿಕ್ ಮಾಡೋದಕ್ಕಿಂತ ನೀವು ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ದುಡ್ಡು ಬರೋ ಅಂಥದ್ದು ಪ್ರಾಪರಾಗಿ ಒಳ್ಳೆಯದು, ಆಯಿತಾ. ಹಂಗಂತ ನೀವು ಮಾಡಬೇಡಿ ಅಂತ ಅಂತಿಲ್ಲ, ನಿಮ್ಮ ಇಷ್ಟ ನಿಮ್ಮ ಕರ್ಮ, ನಾನೇನು ಮಾಡೋದಕ್ಕಾಗುತ್ತೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ, ದುಡ್ಡು ಬಂತ ಸೂಪರ್ ವಿಷಯ, ದುಡ್ಡು ಬಂದಿಲ್ವಾ ಬಿಟ್ಟಾಕಿ ಅಷ್ಟೇ. ಬಟ್ ಸ್ಟಿಲ್ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಅದನ್ನು ಕ್ಲಿಕ್ ಮಾಡೋದಿದೆ ಅಲ್ವಾ, ಅದನ್ನೆಲ್ಲ ಆಟೋಮೇಷನ್ ಮಾಡೋದೆಲ್ಲ ತುಂಬ ಸಿಂಪಲ್, ಅದೇನು ತುಂಬ ಕಷ್ಟದ ವಿಷಯ ಏನಲ್ಲ, ಆಯಿತಾ. ಸೊ ಈ ಕ್ರಿಪ್ಟೋ ಪರ್ಸ್ನಲಿ ನನಗೆ ಕ್ವಶನ್ ಮಾರ್ಕೆ, ನನ್ನಲ್ಲೂ ಕೂಡ ಏನಾಗುತ್ತೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಏನಕ್ಕೆ ಅಂದರೆ ಯಾರ್ದು ಒಂದು ರೆಗ್ಯುಲೇಷನ್ ಇಲ್ವಲ್ಲ ಅದಕ್ಕೆ. ಅದು ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. ನಾವು ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟಿಗೆ ಬ್ಯಾಂಕಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ, FD ಹಾಕಿದ್ರೆ, ಸ್ಟಾಕ್ ಮಾರ್ಕೆಟ್ಗೆ ಹಾಕಿದ್ರೆ, ಮ್ಯೂಚುವಲ್ ಫಂಡ್ಗೆ ಹಾಕಿದ್ರೆ ಗೌರ್ಮೆಂಟ್ನವ್ರು ಗ್ಯಾರಂಟಿ ಕೊಡ್ತಾರೆ, ಒಂದು 5 ಲಕ್ಷಕ್ಕೆ ಅಟ್ಲೀಸ್ಟ್ 5 ಲಕ್ಷಕ್ಕೆ ಗ್ಯಾರಂಟಿ ಕೊಡ್ತಾರೆ. ಬಟ್ ಈ ಕ್ರಿಪ್ಟೋದಲ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಯಿತು ಅಂದರೆ ಅಥವಾ ದುಡ್ಡು ಹೊಗೆ ಆಯಿತು ಅಂದರೆ ಯಾರನ್ನು ಕೇಳ್ತೀರಾ, ಯಾರನ್ನು ಕೇಳೋಕ್ಕಾಗತ್ತೆ. ಸೊ ಯಾವುದು ರೆಗ್ಯುಲೇಷನ್ಸ್ ಇಲ್ಲ ಅಂತಂದ್ರೆ ಯಾವುದು ಕೂಡ ಈ ರೀತಿ ಕಂಟ್ರೋಲ್ ಮಾಡೋರು ಇರಲ್ಲ. ದುಡ್ಡು ಹೋಯ್ತು ಯಾರು ಕೇಳಂಗೆ ಇಲ್ಲ. ಅದೇ ನೀನು ಈ ಕಡೆ ಬ್ಯಾಂಕ್ ಮುಳುಗೋಯ್ತು ಅಂದರೆ ಅಥವಾ ಕ್ರಿಪ್ಟೋ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾದರೂ ಸ್ವಲ್ಪ
ಗೋಲ್ಮಾಲ್ ಆಯಿತು ಅಂದರೆ ಗೌರ್ಮೆಂಟ್ನವ್ರು ಶೂರಿಟಿ ಕೊಟ್ಟಿರ್ತಾರೆ, ಇಷ್ಟಕ್ಕೆ ನಾವಿದ್ದೀವಿ, ತಲೆ ಕೆಡ್ಸ್ಕೊಂಬೇಡಿ ಅಂತ. ಬಟ್ ಇದಕ್ಕೆ ಯಾರು ಕೊಡ್ತಾರೆ? ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರಿ. ಮಾಡೋದು ತಪ್ಪು ಅಂತಲ್ಲ, ಬಟ್ ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ. ನಿಮ್ಮ ಇರೋ ಬರೋ ದುಡ್ಡನ್ನೆಲ್ಲ ಅಲ್ಲಿಗೆ ಹಾಕೋದಕ್ಕೆ ಹೋಗ್ಬೇಡಿ, ಇರೋ ಬರೋ ಟೈಮಲ್ಲಿ ಅಲ್ಲಿಗೆ ಹಾಕೋದಕ್ಕೆ ಹೋಗ್ಬೇಡಿ. ಹೌದು, ಇರಲಿ ಒಂದು ಜಾಗದಲ್ಲಿ ದಿನಕ್ಕೆ ಒಂದು 10 ನಿಮಿಷ ಮಾಡೋಣ ಅಂದ್ಬಿಟ್ಟು ಮಾಡಿದ್ರೆ ತೊಂದರೆ ಇಲ್ಲ. ಇರೋ ಬರೋ ಟೈಮ್ನಲ್ಲಿ ಅಲ್ಲಿಗೆ ಹಾಕೋದು, ಇರೋ ಬರೋ ದುಡ್ಡನ್ನೆಲ್ಲ ಕ್ರಿಪ್ಟೋಗೆ ಹಾಕೋದು, ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಇದು ನನ್ನ ಒಪಿನಿಯನು. ನಿಮ್ಗಿದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ನೀವು ಕೂಡ ಈ ಹ್ಯಾಮ್ಸ್ಟರ್ ಕಾಮೆಂಟ್ನ ಯೂಸ್ ಮಾಡ್ತಿದ್ದೀರಾ? ಎಷ್ಟು ದುಡ್ಡು ಮಾಡಿದ್ದೀರಾ? ಕಾಮೆಂಟ್ ಹಾಕಿ, ಆಯಿತಾ? ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.